ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಮತ್ತು ವಂಶಿಗೆ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀಯಾ ಅಂದ್ಬಿಟ್ಟು ಮೆಸೇಜಲ್ಲಿ ಹಾಕಿದ್ದೆ ಆಯಿತಾ. ಅದಾದಮೇಲೆ ಏನು ಫುಡ್ ಕೊಡ್ತೀಯಾ ವಂಶಿಗೆ ಅಂತ ಕೇಳಿದ್ರಿ ಆಯಿತಾ. ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ ವಂಶಿಗೆ ಅಂದ್ಬಿಟ್ಟು. ನಾನು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಸೆಬಾಮೆಡ್ ಬ್ರ್ಯಾಂಡು ಆಯಿತಾ. ನೋಡಿ, ಸೆಬಾಮೆಡ್, ಇದು ಸೆಬಾಮೆಡ್ ಫೇಶಿಯಲ್ ಪ್ರೊಟೆಕ್ಟಿವ್ ಕ್ರೀಮ್ ಅಂತ ಬರುತ್ತೆ. ಇದೇನು ಗೊತ್ತಾ, ನಾವು ಮೆಡಿಕಲಲ್ಲಿ ಎಲ್ಲಾದರೂ ತೊಗೊತೀವಿ ಅಂದರೆ MRP ರೇಟೇ 1030 ಇದೆ ಆಯಿತಾ. ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇ ಬೆಟರ್. ಯಾಕೆಂದರೆ 900ಗೆಲ್ಲ ಸಿಗುತ್ತೆ. ಏನಂದರೆ ಒಂದು 130 ರೂಪಾಯಿ ಕಮ್ಮಿ ಆಗುತ್ತೆ ಅನ್ನೋದು ಅಂದ್ಬಿಟ್ರೆ ಅಷ್ಟೇ, ಇನ್ನೇನಿಲ್ಲ. ಸೆಬಾಮೆಡ್ ಇದು ಮರಿ ಫೇಸಿಗೆ ಮಾತ್ರ ಹಚ್ಚೋದು ನಾನು. ಇನ್ನು ಬಾಡಿ ಲೋಷನ್ ಬಂದರೆ ಬಾಡಿ ಲೋಷನು ಅಷ್ಟೇ ಸೆಬಾಮೆಡ್ಡೆ. ಪೌಡರ್ ಬಂದು ಹಿಮಾಲಯ ಹಾಕ್ತಿದ್ದೀನಿ. ಇದು ಪೌಡರ್ ಬಂದ್ಬಿಟ್ಟು ನಾನು ಪೌಡರ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲದೂ ಸೆಬಾಮೆಡ್ಡೆ ಹಾಕ್ತಿರೋದ್ರಿಂದ ಇನ್ನು ಪೌಡರ್ದು ಸೆಬಾಮೆಡ್ ಪೌಡರೇ ತೊಗೊಳ್ಳೋಣ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಹಿಮಾಲಯನೂ ಚೆನ್ನಾಗಿದೆ ಪೌಡರ್, ಅದನ್ನು ಸೆಬಾಮೆಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಾಜಲ್ ಬಂದರೆ ಹಿಮಾಲಯ ಕಾಜಲ್ಲೇ. ಹಿಮಾಲಯ ಕಾಜಲ್. ಅದಾದಮೇಲೆ ಆಯಿಲ್ ಏನು ಅಪ್ಲೈ ಮಾಡ್ತೀನಿ ಅಂದರೆ ಸ್ನಾನಕ್ಕೂ ಮುಂಚೆ ಸೆಬಾಮೆಡ್ ಆಯಿಲ್. ಇದು ಬಿಟ್ಟರೆ ಇದ್ರ ಜೊತೆ ನಾನು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ. ಆಲೋವೆರಾ ಗೋಲ್ಡ್ ಕೊಬ್ಬರಿ ಎಣ್ಣೆ ಇದನ್ನು ಯೂಸ್ ಮಾಡ್ತೀನಿ ನಾನು. ಏಕೆಂದರೆ ಇದು ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತು ಸ್ವಲ್ಪ ಬ್ರೈಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಕೋಕೋನಟ್ ಏರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಏನು ಮಾಡಬೇಕು ಗೊತ್ತಾ, ಬೇಗ ಶೀತ ಆಗಬಾರ್ದು ಅಂದರೆ ಇದು ಬೇಬಿ ರಬ್ ಹಾಕ್ತೀನಿ. ಏಕೆಂದರೆ ಬೇಗ ಶೀತ ಸೇರಲ್ಲ ಅನ್ನೋದಕ್ಕೆ ಮಾತ್ರ ಅದು ಬೇಬಿ ರಬ್ ಹಚ್ತೀನಿ. ಕಾಲಿಗೆ ಮತ್ತು ಕೈಗೆ ಮತ್ತು ಇಲ್ಲಿ ಕತ್ತು ಮತ್ತು ಬೆನ್ನಿಂದೆ ಹಚ್ಬಿಟ್ಟು ಮಲಗಿಸ್ತೀನಿ ಆಯಿತಾ, ಸ್ನಾನ ಮಾಡಿಸಿದ್ಮೇಲೆ. ಅದಾದಮೇಲೆ ನಾನು ಡೈಪರ್ ಬಂದುಬಿಟ್ಟು ಅಗ್ಗೀಸ್ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ನೋಡಿ, ಅಗ್ಗೀಸ್ ಇದೇನಕ್ಕಪ್ಪ ಅಂದರೆ ರ್ಯಾಷಸ್ ಆಗಲ್ಲ ಡೈಪರ್. ಈ ಬ್ರ್ಯಾಂಡ್ ನಾನು ಯಾವುದು ಯೂಸ್ ಮಾಡಿಲ್ಲ. ಇದು ಬಿಟ್ಟರೆ ಲವ್ಲಪ್ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದೆ ಲವ್ಲಪ್ಪು ಮತ್ತು ಅಗ್ಗೀಸ್ ಇವೆರಡೇ ಯೂಸ್ ಮಾಡ್ತಾ ಇರೋದು ಆಯಿತಾ ನಾನು. ಏಕೆಂದರೆ ಲೀಕೇಜ್ ಆಗಲ್ಲ ಇದರಲ್ಲಿ ಮತ್ತು ರ್ಯಾಷಸ್ ಅಂತ ಏನೂ ಆಗಿಲ್ಲ ಇದುವರೆಗೂ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ವೈಟ್ ಬಂದುಬಿಟ್ಟು ಏನು ವೈಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಮಾರಿಸನ್ಸ್ ಅಂತ ಬರುತ್ತೆ ನೋಡಿ, ಈ ಥರ. ಇದು ಯಾಕಪ್ಪ ಅಂದರೆ ಇದು 97% ವಾಟರೇ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ. ಇದನ್ನೇ ಯೂಸ್ ಮಾಡೋದು ವೈಟ್ಸ್, ಮಾರಿಸನ್ಸ್ ಅಂತ ಬರುತ್ತೆ. ಇದು ನಾನು ಅಂಗಡಿಲಿ ಎಲ್ಲೂ ತೊಗೊಳಲ್ಲ. ಇದನ್ನು ನಾನು ಇನ್ಸ್ಟಾಮಾರ್ಟಲ್ಲಿ ಇಲ್ಲ ಝೆಪ್ಟೋಲಿ ಆರ್ಡ್ರ್ ಮಾಡ್ಕೊಳ್ತೀನಿ. ಅಂಗಡಿಲಿ ತೊಗೊಂಡಿಲ್ಲ. ಅಗ್ಗೀಸ್ನೂ ಅಷ್ಟೇ, ಡೈಪರು ಇದೆಲ್ಲದು ನಾನು ಇನ್ಸ್ಟಾಮಾರ್ಟು ಝೆಪ್ಟೋ ಇದರಲ್ಲಿ ಬ್ಲಿಂಕಿಟ್ಟು ಇದರಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು. ಏಕೆಂದರೆ ಪ್ರೈಸ್ ಡ್ರಾಪ್ ಆಗ್ತಿರುತ್ತೆ ನೋಡಿ, ಆವಾಗ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಕ್ಯಾಶ್ ಫ್ರೀ 50% ಕ್ಯಾಶ್ ಫ್ರೀ ಅಂತ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾನು ಡೈಪರ್ ಎಲ್ಲ ನಾನು ಇದುವರೆಗೂ ಅಂಗಡಿಲಿ ತೊಗೊಂಡೇ ಇಲ್ಲ. ಎಲ್ಲದು ಝೆಪ್ಟೋ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಈ ಥರನೇ ಆರ್ಡ್ರ್ ಮಾಡ್ಕೊಂಡು ಒಂದೇ ಸಲ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಪದೇ ಪದೇ ಯಾರು ತೊಗೊಳ್ಳೋದು ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನು ಫುಡ್ಡು ಏನು ಕೊಡ್ತೀನಪ್ಪ ಅಂತ ಅಂದರೆ ರಾಗಿ ಸರಿ ಕೊಡ್ತೀನಿ ಆಯಿತಾ. ನಾನು ರಾಗಿ ಸರಿ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋ ಹಾಕ್ತೀನಿ, ಬೇಕಿದ್ದರೆ ನೋಡ್ಕೊಳ್ಳಿ ಆಯಿತಾ. ಇವತ್ತು ಏನು ಕೊಟ್ಟಿದ್ದೀನಿ ಅಂತ ಅಂದರೆ ಬೀಟ್ರೂಟು, ಕ್ಯಾರೆಟು ಅದನ್ನೆಲ್ಲ ಬೇಯಿಸ್ಬಿಟ್ಟು ಆಮೇಲೆ ರಾಗಿ ಹಿಟ್ಟಿಗೆ ಹಾಕಿ ಕೊಟ್ಟಿದ್ದೀನಿ ಆಯಿತಾ. ತಿಳ್ಕೊ, ಇವತ್ತು ಕೂಡ ಸರಿ ಮಾಡಿರೋದು ವಿಡಿಯೋ ಹಾಕ್ತೀನಿ, ಆಮೇಲೆ ನೋಡಿ ಅಟ್ಯಾಚ್ ಮಾಡ್ತೀನಿ ಇದೇ ವಿಡಿಯೋಕ್ಕೆ ನಾನು ಯಾವ ಥರ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಆಯಿತಾ. ಬಾ ನೋಡು ಪಡ್ಡು ಏನು ಗೊತ್ತಾ, ಮತ್ತೆ ನಾನು ವಂಶಿಗೆ ಒಂದು ಪೆಟ್ ನೇಮ್ ಇಟ್ಟಿದ್ದೀನಿ. ಅದೇನು ಗೊತ್ತಾ, ಪಡ್ಡು ಅಂತ. ಪಡ್ಡು 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 ಚೆನ್ನಾಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು ರಾಗಿ ಸರಿ ಹೆಂಗೆ ಮಾಡಿದ್ದೀನಿ ಅಂದ್ಬಿಟ್ಟು ವಿಡಿಯೋ ತಿಳಿಸ್ತೀನಿ ಆಯಿತಾ. ನೋಡಿ, ಬಾಯ್ ಮಾಡು.
ಇದಾದ್ಮೇಲೆ ಮತ್ತೆ ನಿಮ್ಗೆ ಇನ್ನ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಮಾಡಿ ಕಳಿಸ್ತಿರ್ತೀನಿ ಅಂತ ಪಡ್ಡು ಬೇಡ. ಇನ್ನು ನಾನು ಯಾವ ಥರ ಸರಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಚಿಕ್ಕ ಬೌಲ್ ಇಟ್ಬಿಟ್ಟು ಆ ಬೌಲ್ಗೆ ಚಿಕ್ಕ ಲೋಟದಲ್ಲಿ 3ರಿಂದ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಈ ಥರ ಕಾಯಬೇಕು ಆಯಿತಾ. ಈ ಥರ ಬಿಸಿ ಆದಮೇಲೆ ಆವಾಗಲೇ ನಾನು ಬೀಟ್ರೂಟು ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಏನು ಗೊತ್ತಾ, ಬೀಟ್ರೂಟ್ ಕೊಡೋದ್ರಿಂದ ಬೀಟ್ರೂಟಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಬೇಬಿ ಬಾಡಿಲಿ ಬ್ಲಡ್ ಇನ್ಕ್ರೀಸ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕ್ಯಾರೆಟಲ್ಲಿ ವೈಟಮಿನ್ ಎ ಇರೋದ್ರಿಂದ ಕಣ್ಣು ಕೂಡ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ಕ್ಯಾರೆಟು ಬೀಟ್ರೂಟು ಇವೆರಡು ಕೊಡೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಸ್ಕಿನ್ ಹೆಲ್ತಿಯಾಗೂ ಕಾಣುತ್ತೆ ಮತ್ತು ನ್ಯಾಚುರಲ್ ಗ್ಲೋ ಥರ ಕಾಣಿಸುತ್ತೆ ಬೇಬಿದು. ನಾನು ಇಲ್ಲೊಂದು ಬೌಲ್ ತಗೊಂಡು ಮನೇಲೇ ಮಾಡಿರೋ ಅಂಥ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಹಾಕ್ಬಿಟ್ಟು ಮಾಡಿದ್ದೀನಿ ಆಯಿತಾ. ಈ ಹಿಟ್ಟನ್ನ ನಾನು ಮನೇಲೇ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಫಸ್ಟ್ ಒಂದು ಜರಡಿಲಿ ಇದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೌಲ್ ತಗೊಂಡು ಮತ್ತು ತೆಳುವಾಗಿರೋವಂಥ ವೇಲ್ ತಗೊಂಡು ಅದನ್ನು ಈ ಥರ ಸೋಸ್ಕೋತಾ ಇದ್ದೀನಿ ನೋಡಿ. ಈ ಥರ ಸೋಸ್ಕೊಬೇಕು, ಆವಾಗ ಸ್ವಲ್ಪ ಸಾಫ್ಟ್ ಆಗಿರೋದು ಬರುತ್ತೆ ನೋಡಿ. ಈ ಥರ ಇರುತ್ತೆ. ಇನ್ನು ಇದೆಲ್ಲ ಸೋಸ್ಕೊಳ್ಳೋ ಅಷ್ಟರಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಬೆಂದಿರುತ್ತೆ ಆಯಿತಾ. ಬೆಂದಿದೆಯಾ ಅಂತ ಚೆಕ್ ಮಾಡಿದೆ, ಅಷ್ಟರಲ್ಲಿ ಬೆಂದಿತ್ತು ನೋಡಿ. ಈ ಥರ ಬೇಯಬೇಕು ಆಯಿತಾ. ಪೂರ್ತಿ ಸಾಫ್ಟ್ ಆಗೋ ಥರ ಬೆಂದಿರಬೇಕು. ನಾವು ನೀರು ಏನು ಹಾಕಿರ್ತೀವಿ ಅದು ಅರ್ಧದಷ್ಟಾಗಿದೆ. 4 ಲೋಟ ನೀರು ಹಾಕಿರ್ತೀನಲ್ಲ, ಅದರಲ್ಲಿ ಅರ್ಧ ಲೋಟ ನೀರು ಆಗಿರಬೇಕು. ಅಲ್ಲಿ ತನಕನೂ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಬೇಯಿಸ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಬೆಂದಿರೋದು ನೋಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ. ಅದಾದಮೇಲೆ ನಾನೊಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಏನು ಬೆಂದಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆಯಿತಾ. ಅದು ಸ್ವಲ್ಪ ಬಿಸಿ ಆರಬೇಕು, ಅಲ್ಲಿ ತನಕ ಬಿಟ್ಟಿದ್ದೀನಿ ನಾನು ನೋಡಿ. ಇವಾಗೆಲ್ಲ ಆರಿದೆ. ಇನ್ನು ಕ್ಯಾರೆಟು ಮತ್ತು ಬೀಟ್ರೂಟು ಬೇಯಿಸ್ಕೊಂಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ನೀರು ಉಳಿದಿತ್ತಲ್ಲ, ಅದರಲ್ಲಿ ನಾನು 2 ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ಬೇಯಿಸಿರೋ ನೀರನ್ನೇ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಸಾಫ್ಟಾಗಿ ರುಬ್ಕೋಬೇಕು ಆಯಿತಾ. ನೋಡಿ ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನಾನು. ಏನು ರುಬ್ಕೊಂಡಿದ್ನೋ ಅದನ್ನು ಒಂದು 2-2.5 ಸ್ಪೂನ್ ಆಗೋಷ್ಟು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಚಿಕ್ಕದ್ದು ಬಟ್ಲು ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಸಾಫ್ಟಾಗಿ ರುಬ್ಕೊಳ್ಬೇಕು. ಮತ್ತು ರುಬ್ಕೊಂಡಿರೋದು ಪ್ಯೂರಿನ ಸೈಡಲ್ಲಿ ಇಟ್ಬಿಟ್ಟು ಆವಾಗಲೇ ನಾವು ಕ್ಯಾರೆಟು ಮತ್ತು ಬೀಟ್ರೂಟು ಬೇಯಿಸ್ಕೊಂಡಿದ್ವಲ್ಲ, ಅದೇ ಬೌಲಿಗೆ ಒಂದು 3 ಲೋಟ ಅಷ್ಟು ನೀರು ಹಾಕ್ತೀನಿ. ಅಂದರೆ ನಾನು 3 ಲೋಟನೂ ನೀರು ಹಾಕೋದಿಲ್ಲ, 2.5 ಲೋಟ ಹಾಕ್ತೀನಿ. ಅದರಲ್ಲಿ ಅರ್ಧ ಲೋಟ ಇನ್ನು ಲೋಟದಲ್ಲೇ ಇಟ್ಕೊಂಡಿರ್ತೀನಿ. ಇಷ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ ನೋಡಿ. 2.5 ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಗ್ಯಾಸ್ ಹಚ್ಬಿಟ್ಟು ನಾನು ಸಿಮ್ಮಲ್ಲೇ ಕಾಯಿಸ್ಕೊತೀನಿ ನೀರನ್ನ. ಕೂಡ ನಾನು ಆವಾಗಲೇ ಸೋಸ್ಕೊಂಡಿದ್ನಲ್ಲ,
ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ, ಯಾವುದೇ ರೀತಿ ಗಂಟು ಇಲ್ದಂಗೆ. ಇದು 1-1.5 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ ನೋಡಿ. ಈ ಥರ ತಿರುಗಿಸ್ಕೊಬೇಕು, ಕಾಯ್ದಿರ್ಬೇಕು ಆಯ್ತಾ. ಈ ಥರ ನೀರು ಕಾದ್ಮೇಲೆ ನಾನು ಯಾವಾಗಲೇ ಏನು ತಿರ್ಗಿಸ್ಕೊಂಡಿದ್ನಲ್ಲ ರಾಗಿ ಹಿಟ್ಟನ್ನ ನೀರು ಹಾಕ್ಕೊಂಡು ಅದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಯಾವುದೇ ರೀತಿ ಗಂಟು ಇರಬಾರ್ದು. ಇನ್ನು ಇದನ್ನ ಬಿಸಿ ನೀರಿಗೆ ಹಾಕಿದ ತಕ್ಷಣ ತಿರುಗಿಸ್ಬೇಕು ಆಯ್ತಾ, ಇಲ್ಲಾಂದ್ರೆ ಗಂಟು ಆಗ್ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇನ್ನು ಇದು ಬೇಯಬೇಕಾದ್ರೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಮನೇಲೆ ಮಾಡಿರೋ ತುಪ್ಪ ಹಾಕೊಂಡಿದ ತಕ್ಷಣ ಈ ಥರ ತಿರುಗಿಸ್ತಾ ಇರ್ತೀನಿ. ಯಾಕೆಂದರೆ ತುಪ್ಪದ್ದು ಅದಕ್ಕೆ ಹಾಕೋದು ಅಂದರೆ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯ್ದು ಬಿಡುತ್ತೆ ಅಂತ. ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬರಬೇಕು. ಈ ಥರ ಬಂದರೆ ಸರಿ ಆಗಿದೆ ಅಂತ ಅರ್ಥ. ಇನ್ನೇನು ಸರಿ ಆಗಬೇಕಾದ್ರೆ ನಾನು ಸ್ವಲ್ಪ ಸೈಡಲ್ಲೇ ಬಿಸಿ ನೀರು ಕಾಯೋಕೆ ಇಟ್ಕೊತೀನಿ. ಅದಾದಮೇಲೆ ಆವಾಗಲೇ ಪ್ಯೂರಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕ್ತೀನಿ. ಇವಾಗ ಇದನ್ನ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ತೀನಿ, ಏಕೆಂದರೆ ಗಂಟು ಆಗಬಾರ್ದು ಅಂತ. ನೋಡಿ ಈ ಥರ ತಿರುಗಿಸ್ಕೊಬೇಕು. ಇನ್ನು ರಾಗಿಯಲ್ಲಿ ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಹಲ್ಲು ಕೂಡ ಗಟ್ಟಿಯಾಗಿ ಬರುತ್ತೆ. ಅದಲ್ಲದೆ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಆಯ್ತಾ. ಇನ್ನು ಸರಿ ಕೂಡ ಆಯಿತು. ಅದನ್ನ ಆಫ್ ಮಾಡಿ ಈ ಕಡೆ ನೀರು ಕೂಡ ಮಳ್ತಾ ಇದೆ. ಏನು ಗೊತ್ತಾ, ಮಕ್ಳಿಗೆ ನೀರು ಕೊಡ್ಬೇಕಾದ್ರೆ ನೀರನ್ನ ಚೆನ್ನಾಗಿ ಕಾಯಿಸಿ ಮಳ್ಸಿದಾದ್ಮೇಲೆ ನೀರನ್ನ ಕೊಡಬೇಕು ಆಯ್ತಾ. ಇನ್ನು ಇದನ್ನ ನಾನು 2 ನಿಮಿಷ ಆರೋದಕ್ಕೆ ಬಿಡ್ತೀನಿ. ನೋಡಿದ್ರಲ್ಲ, ನಾನು ನನ್ನ ಬೇಬಿಗೆ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು, ಅದಾದಮೇಲೆ ಏನು ಫುಡ್ ಕೊಡ್ತೀನಿ ಅಂದ್ಬಿಟ್ಟು, ಇನ್ನು ಯಾವ ಥರ ಬೇಕು ಅಂತ ಹೇಳಿ ಆಯಿತಾ. ನಾನು ಮಾಡಿಬಿಟ್ಟು ತೋರಿಸ್ತೀನಿ, ಮತ್ತು ನಾನು ಯಾವ ಥರ ಫುಡ್ ಕೊಡ್ತೀನಿ ಅಂದ್ಬಿಟ್ಟು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ನೋಡಿ ಆಯಿತಾ. ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ, ಹೇಗಿತ್ತು ಅಂದ್ಬಿಟ್ಟು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಮಾಡು ಪಡ್ಡು. ಬಾಯ್ ಪಡ್ಡು ನೀವು ಪಡ್ಡುನಾ? ಬಾಯ್ ಮಾಡಿ, ಇಟ್ಕೊಬಾರ್ದು ಬಿಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಬಾಯ್ ವಂಶಿ. ಪಡ್ಡು ಬಾಯ್ ಮಾಡಿಬಿಡು ಹೋಗೋಣ. ಸರಿ ಇವತ್ತು ಬಾಯ್. ಬಾಯ್. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.